ತನಕ ನಿಮ್ಮ ವಾಹನ ಈ ರಸ್ತೆ ಮೇಲೆ ತಿರುಗಬಾರದು. ಯಾವ ವೆಹಿಕಲ್ ನೀವು ರಸ್ತೆ ಪ್ರಾರಂಭ ಮಾಡೋದು ಯಾವಾಗ? ನೀವು ರಸ್ತೆ ಮೇಲೆ ನಡ್ಕೊಂಡು ಹೋಗುವ, ಇದೇ ರಸ್ತೆ ಮೇಲೆ ನೀವೇನು ಕಾರ್ VIP ಕಾರಲ್ಲಿ ತಿರುಗ್ತೀರಿ, ಪಾಪ ಇವರು ಚಿಕ್ಕ ಚಿಕ್ಕ ವಾಹನದಲ್ಲಿ ತಿರುಗ್ತಾರೆ, ನೀವು AC ಹಾಕೊಂಡು ತಿರುಗ್ತೀರಿ, ಇವ್ರಿಗೆ AC ಇಲ್ಲ ಏನಿಲ್ಲ. ಎಂತ ವಾಹನ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ವಾಹನ ಹೋಗ್ಬೇಕು, ಒಬ್ಬ ಕಳ್ಳನಿಗೆ ಹಿಡಿಲಿಕ್ಕೆ ಹೋದ್ರೆ ಆ ಪೊಲೀಸ್ ಜೀಪೇ ಬೀಳ್ತದೆ ಪಾಪ. ಇವ್ರಿಗೂ ಫ್ಯಾಮಿಲಿ ಇದ್ದಾರೆ, ನಮಗೂ ಫ್ಯಾಮಿಲಿ ಇದ್ದಾರೆ. ಇವತ್ತು ಆ ಮಕ್ಕಳು ಇವತ್ತು 8 ಕಿಲೋಮೀಟರ್ ಇಂದ ನಡ್ಕೊಂಡು ಹೋಗ್ತಾ ಇದ್ದಾರೆ, 8 ಕಿಲೋಮೀಟರ್. ಸರ್, ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಿಮ್ದು, ಇಷ್ಟು ದೊಡ್ಡ ಪ್ರಾಜೆಕ್ಟ್ NPC ದವ್ರದ್ದು, ನೀವು ಏನು ಕೊಟ್ರಿ ನಮಗೆ? ಒಂದು ಉದ್ಯೋಗ ಕೊಡ್ಲಿಕ್ಕೆ ಆಗೋದಿಲ್ಲ, ಒಂದು ರಸ್ತೆನಾರ ಕೊಟ್ರ? ಒಂದು ರಸ್ತೆ ಕೊಡ್ಲಿಕ್ಕೆ ಆಗಿತ್ತಾ ನಿಮಗೆ? ನಾವು ಹೇಳ್ತೀವಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಎಲ್ಲಿದೆ ಹೇಳಿ? ಮಂಗಳೂರದಲ್ಲಿ ಉಂಟಾ? ಮಂಗಳೂರದಲ್ಲಿ ಇಂಥ ಪ್ರಾಜೆಕ್ಟ್ ಇಲ್ಲ, ಆದ್ರೆ ಅಲ್ಲಿ ರಸ್ತೆ ನೋಡಿ ಯಾವ ರೀತಿ ಇದೆ ರಸ್ತೆ. ಆದ್ರೆ ನಾವು ಇಂಥ ದೊಡ್ಡ ನಿಮ್ಮ ಪ್ರಾಜೆಕ್ಟ್ ಅನ್ನ ನಮ್ಮ ಮನೆ ಮಠ ಎಲ್ಲ ಕಳೆದು ಕೊಟ್ಟಿದ್ವಿ, ಆದ್ರೆ ನೀವೇನ್ ಕೊಟ್ರಿ? ನಮ್ಗೆ ಏನ್ ಕೊಟ್ರಿ? ನಮ್ಗೆ ರಸ್ತೆ ಕೊಟ್ರ? ನೀವು ಹೇಳಿದ್ರಿ 25 ಕೋಟಿ ಸ್ಯಾಂಕ್ಷನ್ ಮಾಡಿದ್ರಂತ. ಯಾವಾಗ ಸ್ಟಾರ್ಟ್ ಮಾಡೋದು? ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಏನ್ ಸರ್ ಅದು? ನಿಮ್ಗೆ ಇಷ್ಟೆಲ್ಲ ಓವರ್ಲೋಡ್ ಗಾಡಿ ಹೋಗ್ತದೆ, ನೀವು ಒಂದೊಂದು ಸ್ವಲ್ಪನಾರ ಕಾಳಜಿ ಮಾಡಿದ್ರಿ ಸರ್? ಇಲ್ಲಿ ಜನ ಯಾವ ರೀತಿ ಇರ್ತಾರಂತ ಹೇಳ್ಕೊಂಡು ಸರ್, ನೀವು ರಸ್ತೆ ಮಾಡೋ ತನಕ ನಿಮ್ಮ ವಾಹನ ಈ ರಸ್ತೆ ಮೇಲೆ ತಿರುಗಬಾರದು. ಯಾವ ವೆಹಿಕಲ್ ನೀವು ರಸ್ತೆ ಮಾಡಿ, ಅದು ಕೂಡ ಪ್ಯಾಚ್ ವರ್ಕ್ ಬೇಡ ನಮ್ಗೆ, ಚೆನ್ನಾಗಿ ರಸ್ತೆ ಮಾಡ್ಕೊಡಿ, ಅವಾಗ ನೀವು ವಾಹನ ತಗೊಂಡು ಹೋಗ್ರಿ. ಅದು ಕೂಡ ಓವರ್ಲೋಡ್ ಅಲ್ಲ, ಓವರ್ಲೋಡ್ ಇದ್ರೆ ನಾವು ಇಲ್ಲಿ ಬಿಡುದಿಲ್ಲ ಮತ್ತೆ ನಿಮ್ಗೆ. ನೀವು ರಸ್ತೆ ಪ್ರಾರಂಭ ಮಾಡೋದು ಯಾವಾಗ? ಅಷ್ಟೇ ನಾವು ಬಿಡ್ತೇವೆ ನಿಮ್ ಬಸ್ಸನ್ನ. ನೀವು ಆಶ್ವಾಸನೆ ನಮ್ಮ ವಿಡಿಯೋ ಮುಗ್ಲಾಕ ಕೊಡಿ, ಇವತ್ತೇ ಆಗ್ಲಿ, ನಮ್ಮ ಸಾಹೇಬ್ರ ಮುಂದೆನೇ ಆಗ್ಲಿ. ತೊಂದರೆ ಆಗಿರೋದ್ರಲ್ಲಿ ಎರಡನೇ ಮಾತಿಲ್ಲ, ನಮ್ಗೆಲ್ಲ ಗೊತ್ತಿದೆ ತೊಂದರೆ ಆಗ್ತಾ ಇದೆ. ಇದು ಲಾಸ್ಟ್ ಟೈಮ್ ಆಗಿತ್ತು, ಏನೇನು ಮಾಡಿದೀವಿ, ಏನೇನು ಮಾಡ್ತಾ ಇದ್ದೀವಿ ಅಂತ ನಾನು ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಕೂಡ ಡಿಸ್ಕಸ್ ಮಾಡಿಬಿಟ್ಟು ಬಂದು ಹೇಳಿದ್ವಿ. ಒಂದೇನಾಗಿತ್ತು, ಲಾಸ್ಟ್ ಟೈಮ್ ಕೂಡ ಈ ಥರ ಪ್ರಾಬ್ಲಮ್ ಆಗಿತ್ತು. ನಮ್ಮ ಒಂದು ಈ ರೋಡು ಚಿಕ್ಕದಿದೆ, ಇದನ್ನು ಇದು ಮಾಡಲಿಕ್ಕೆ. ಆಮೇಲೆ ಈ ರೋಡೆಲ್ಲ PWD ಅಂತಂದು ಬರ್ತಾಯಿದೆ. ಒಂದು ಹೇಳಿದರು ಅವರು, PWD ಅವ್ರು ಹೇಳಿದರು, ಅರ್ಧ ನಾವು ಮಾಡ್ತೀವಿ, ಅರ್ಧ ನೀವು ಮಾಡಿ, ಅರ್ಧ ನೀವು ತೊಗೊಳ್ಳಿ, ನಮ್ಮ ಕೈಲಿ ಫಂಡ್ಸ್ ಇಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿದರು. ಸಾರಲ್ಲಿ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಸುಮಾರು 20-22 ಕೋಟಿ ರೂಪಾಯಿದು ಅಪ್ರೂವಲ್ ತೊಗೊಂಡ್ಬಿಟ್ಟು, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಅಂತಂದರೆ ಅವೆಲ್ಲ ಅಪ್ರೂವಲ್ ತೊಗೊಳ್ಲಿಕ್ಕೆ, ಟೆಂಡರ್ ಕ್ಲೋಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಅದಕ್ಕೋಸ್ಕರ ತುಂಬ ಮುತುವರ್ಜಿ ಮಾಡಿಬಿಟ್ಟು, ಭಾಳ ಫಾಸ್ಟಾಗಿ ಮಾಡಿಬಿಟ್ಟು ಅದನ್ನು ಅಪ್ರೂವಲಲ್ಲಿ ಸ್ಪೆಷಲ್ ಅಪ್ರೂವಲ್ ತೊಗೊಂಡ್ಬಿಟ್ಟು, ಇದಕ್ಕೋಸ್ಕರ ಅಂದರೆ ಇದು ನಮಗೂ ಬೇಕಾಗಿದೆ, ಬೇರೆ ಜನಕ್ಕಷ್ಟೇ ಅಲ್ಲ, ಪ್ರಾಜೆಕ್ಟ್ ಕೂಡ ಬೇಕಾಗ್ತದೆ. ಇನ್ನು ಅವರು PWD ಅವರು ಅವ್ರ ರೆಸ್ಪಾನ್ಸಿಬಿಲಿಟಿ ಇದೆ ಮಾಡಲಿಕ್ಕೆ, ಬಟ್ ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರೋದ್ರಿಂದ ಅವರು ಅರ್ಧ ಮಾಡಿದ್ದಾರೆ. ಅರ್ಧ ಫಾಸ್ಟಾಗಿ ಟೆಂಡರ್ನ ಪ್ರೋಸೆಸ್ ಮಾಡಿ ಕಾಂಟ್ರಾಕ್ಟರ್ನವ್ನು ಕರೆಸಿದ್ದೀವಿ. ಈಗ ಕರೆಸಿಬಿಟ್ಟು ಈಗ ನಾವು ಇಮ್ಮಿಡಿಯೇಟಾಗಿ ಶುರು ಮಾಡಬೇಕಾಗಿದೆ. ನಮಗೆ ಇದುವರೆಗೂ PWD NOC ಬದಲಿಲ್ಲ, PWD NOC ವೆಯ್ಟ್ ಮಾಡ್ತೀವಿ, ನಾವು ಕೇಳ್ತಾ ಇದ್ದೀವಿ. ಅವರು ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅವ್ರು ಕೊಡ್ತೀವಿ ಅನ್ನೋ ದೃಷ್ಟಿಯಿಂದ ನಾವು ಅಪ್ರೂವಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ವರ್ಕ್ ಆರ್ಡ್ರ್ ಕೂಡ ನಿನ್ನೆ ದಿನ ಇಶ್ಯೂ ಆಗಿ ಮೊನ್ನೆ ಸರ್ ಎಲ್ಲದಕ್ಕೂ ಮಾಡಲಿಕ್ಕೆ ಅದು ಒಂದು ಪ್ರೊಸೀಜರ್ ಇರ್ತದೆ, ಒಂದು ನಿಯಮ ಇರ್ತದೆ. ಕೆಲವು ವಾರ್ ಫುಟಿಂಗಲ್ಲಿ ಮಾಡಬೇಕಾಗ್ತದೆ, ಅಂದರೆ ಬೇಗ ಟೆಂಪರೇಚರ್ಸ್ ಮಾಡಿ ಈಗ ಅನ್ಫಾರ್ಚುನೇಟ್ಲಿ ಏನಾಯಿತು, ಈ ಪ್ರೋಸೆಸ್ ಎಲ್ಲ ಆಗ್ತಾ ಈಗ ಮಳೆಗಾಲ ಆಗಿ ಬಂದಿದೆ. ಸೊ ಎಲ್ಲರಿಗೂ ತೊಂದರೆ ಆಗಿದೆ, ನಿಮಗಷ್ಟೇ ಅಲ್ಲ, ನಮ್ಮ ಜನನೇ ನೀವೆಲ್ಲ ಅಲ್ಲೇ ನಮ್ಮ ಪ್ಲಾಂಟಲ್ಲೇ ಕೆಲಸ ಮಾಡೋರು. ನಮಗೇನು ನೀವು ಬೇರೆ ಅಲ್ಲ, ನಾವು ಬೇರೆ ಅಂತಲ್ಲ, ನಮ್ಮವರು ಇಲ್ಲಿಂದ ಓಡಾಡ್ತಿರ್ತಾರೆ ಎಲ್ಲ ಇದೆ. ನಮಗೆ ಈಗ NOC ಬರಬೇಕಾಗಿದೆ, ಮಾತಾಡ್ತಿದ್ವಿ, NOC ಕೊಡ್ತಾರೆ. ಆಮೇಲೆ ಇವ್ರು ಕರೆದಿದ್ದೀವಿ, ನಮ್ಮದು ಮ್ಯಾನೇಜ್ಮೆಂಟ್ ಹತ್ರ ಇವತ್ತು ಕೂಡ ನಾನು ಸೈಡ್ ಡೈರೆಕ್ಟ್ರ್ ಹತ್ರ, ನಮ್ಮ PD ಅವ್ರ ಹತ್ರ, ಎಲ್ಲರ ಹತ್ರ ಮಾತಾಡಿ ಇಷ್ಟೊತ್ತವರೆಗೂ ಮಾತಾಡಿ ಈಗ ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಏನು ಮಾಡಬೇಕು ಅಂತಂದರೆ, ಒಂದು ಸ್ವಲ್ಪ ದಿನ ಈ ಹೆವಿ ವೆಹಿಕಲ್ಸ್ ಇರಬೇಕಲ್ಲ, ಸಮಸ್ಯೆ ತೀರಬೇಕಲ್ಲ, ನಮ್ಮದಾಗಲಿ ಸಮಸ್ಯೆ, ನಿಮ್ಮದು ಎಲ್ಲೋ ಒಬ್ಬರೇ ಸಮಸ್ಯೆ. ಅದಕ್ಕೆ ಒಂದು ಸ್ವಲ್ಪ ದಿನ ಹೆವಿ ವೆಹಿಕಲ್ಸ್ನ ಬಂದ್ ಮಾಡಿಸ್ತೀನಿ ಅಂತ PD ಅವ್ರು ಹೇಳಿದ್ದಾರೆ. ಸ್ವಲ್ಪ ದಿನ ಇದು ಟೆಂಪರರಿಯಾಗಿ ಸ್ವಲ್ಪ ಓಡಾಡೋ ಇದು ಲೆವೆಲಿಗೆ ಬರೋವರೆಗೂ ಇವನ್ನ ಅವರಿಗೆ ಹೆವಿ ವೆಹಿಕಲ್ಸ್ನ ಬಂದ್ ಮಾಡಿಸೋಣ. ಆಮೇಲೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಕೆಲವು ಕಡೆ ಏನಾಗಿದೆ, ಒಂದು ಹೊಂಡ ಬಿದ್ದಿದೆ, ಹೊಂಡ ಬಿದ್ದಿದ್ರೆ ಏನಾದರೂ ಮಾಡ್ಬೋದು. ಕೆಲವು ಕಡೆ ಏನಾಗ್ತಿದೆ, ಸ್ಪೆಷಲಿ ನಮ್ಮ ಸಿವಿಲ್ ಇಂಜಿನಿಯರ್ಸು ಅವರೆಲ್ಲ ಭಾಳ ಸರಿ ನೋಡಿದ್ವಿ, ನಾವು ಕೂಡ ಬಂದ್ಬಿಟ್ಟು ಇದೇನಾಗ್ತಿದೆ, ಮಳೆ ಬಂದಾಗ ಅಲ್ಲಿ ರೋಡ್ದು ಒಳಗಡೆ ಹೋಗ್ತಾ ಇದೆ. ಅಂದರೆ ನೀವು ಎಷ್ಟೇ ರಿಪೇರಿ ಮಾಡಿದ್ರು ಮೇಲ್ಗಡೆಯಿಂದ ಮಾಡ್ತೀವಿ, ಅದನ್ನೇ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಿಡೋದಿಲ್ಲ ನಾವು.
ಇಲ್ಲಿ ಕೇರವಾಡಿ ಇಲ್ಲಿಂದ ಹಿಡಿದ್ಬಿಟ್ಟು ಇದ್ರವರೆಗೂ ಪೂರ್ತಿ ಒಳ್ಳೆ ರೋಡ್ ಮಾಡಿ ಕೊಡ್ತಿದ್ದೀವಿ, ಒಳ್ಳೆ ರೋಡ್ ಮಾಡ್ತೀವಿ. ಅದು ಡ್ರೈನೇಜು ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿ, ಅಂದರೆ ಇದು ಆ್ಯಕ್ಚುಲ್ ಮೇನ್ ವರ್ಕ್ ಶುರುವಾಗೋದು ಮಳೆಗಾಲದ ನಂತರ. ಅದಕ್ಕಿಂತ ಮುಂಚೆ ಏನೇನು ನಮಗೆ ಈಗ ಓಡಾಡಂಗೆ ಆಗಬೇಕಲ್ಲ, ಹೌದು ಸರ್, ನಿಜ. ವೆಹಿಕಲ್ಸ್ ಓಡಾಡಬೇಕು ನಮ್ಗೆ. ಹೌದು ಹೌದು ಸರ್. ಆಮೇಲೆ ಅಷ್ಟಕ್ಕೋಸ್ಕರ ಈಗ ಏನೇನು ಅದಕ್ಕೆ ರಿಪೇರ್ ಮಾಡಬೇಕು, ಹೆಂಗೆ ಮಾಡಬೇಕು. ಯಾಕಂದರೆ ನೀವು ಏನೇ ಹಾಕಿದ್ರು ಕೂಡ ಈ ಮಳೆಗಾಲದಲ್ಲಿ ಮತ್ತೆ ಹೋಗ್ಬಿಡ್ತವೆ, ಮತ್ತೆ ವೆಹಿಕಲ್ಸ್ ಓಡಾಡ್ತವೆ. ಈಗ ಅದಕ್ಕೋಸ್ಕರ ಅದೇ ಮಾಡೋಣ. ಅದಕ್ಕೋಸ್ಕರ ಎಕ್ಸ್ಪರ್ಟ್ ಅದು ಮಾಡೋದಿಲ್ಲ. ನಿಮ್ಮ ಸಹಕಾರನೂ ಬೇಕಾಗುತ್ತೆ, ಅಲ್ಲಲ್ಲ, ನಿಮ್ಮ ಸಹಕಾರನೂ ಬೇಕಾಗುತ್ತೆ. ಬನ್ನಿ, ನೀವು ಬನ್ನಿ ಸೇರ್ಕೊಂಡು ಮಾಡುವ. ಇವತ್ತಿಂದಾನೇ ನೀವು ವರ್ಕ್ ಸ್ಟಾರ್ಟ್ ಮಾಡ್ತೀರಲ್ಲ ಸರ್? ಹೆವಿ ವೆಹಿಕಲ್ ಗಾಡಿ ಬಂದ್ ಮಾಡಿ ಸರ್, ಬಂದ್ ಮಾಡಿ. ಸ್ವಲ್ಪ ದಿನ ನನ್ನ ರಿಕ್ವೆಸ್ಟ್ ಏನಂದ್ರೆ ಎಲ್ಲರಿಗೂ, ಇಷ್ಟೋ ದಿನ ತಡ್ಕೊಂಡಿದ್ದೀರಾ, ಇನ್ನೊಂದು ಸ್ವಲ್ಪ ದಿನ ನಮ್ಗೆ ಸಹಕಾರ ಕೊಡಿ. ನಾವು ಈಗ ಕಾಂಟ್ರಾಕ್ಟ್ನ ಎಕ್ಸ್ಪರ್ಟ್ನ ಕರ್ತೀವಿ, ನಮ್ಮ ಇಂಜಿನಿಯರ್ಸ್ ಬರ್ತಾ ಇದ್ದಾರೆ. ಈಗ ನಮ್ಮ PD ಸೈಡ್ ಹೊಸ ಸೈಡ್ ಡೈರೆಕ್ಟ್ರು ನಾವೆಲ್ಲ ನಿಂತು ನಿಮ್ಮ ಸಹಕಾರದಿಂದ ಇದನ್ನು ನಮಗೂ ಸೇಫಾಗಿ ಆಗೋವರೆಗೂ ದೊಡ್ಡ ವೆಹಿಕಲ್ನ ಬಿಡಬಾರ್ದು. ನಮಗೆ ಮಾಡಬೇಕಂದಾಗ PWD ಸಪೋರ್ಟ್ ಬೇಕಾಗುತ್ತೆ. ಯಾಕಂದ್ರೆ ಅವ್ರ ರೋಡು ಅವ್ರು ಎಷ್ಟು ಸರ್ ಬಂದ PW ಬಂದಾರ ಸರ್, PWD ಬರಬೇಕು. ಅಲ್ಲ, ನಾವು ಆಮೇಲೆ ಮಾತಾಡ್ತೀವಿ. ಫಾರೆಸ್ಟ್ ಅವ್ರ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ, ಪೊಲೀಸ್ ಸಾಹೇಬ್ರ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ, ಜನರದ್ದು ಬೇಕಾಗುತ್ತೆ. ಯಾಕಂದರೆ ನಾವು ನಮ್ಮದು ಕೂಡ ರಿಕ್ವೆಸ್ಟ್ ಮಾಡಿ ಏನಂತಂದರೆ, ಮಾಡೋದು ಮಾಡ್ತೀವಿ, ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ. ಸ್ವಲ್ಪ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಅಗಲ ಮಾಡ್ಕೊಂಡು ಸರ್. ಅವ್ರು ಇನ್ನೂ NOC ಯಾಕೆ ಕೊಟ್ಟಿಲ್ಲ ಸರ್? ಒಂದೇದು PWD ಅವರು NOC ಯಾಕೆ ಕೊಟ್ಟಿಲ್ಲ? ಇವತ್ತು PWD NOC ಕೊಡ್ತಾ ಇಲ್ವಾ ಸರ್? ಅಲ್ಲ, ಅವರಿಂದ ಆಗುದಿಲ್ಲ, ನೀವು ಮಾಡ್ತಾರೆ, ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ? ಸಪೋರ್ಟ್ ಮಾಡಿ ಸರ್. ಇಲ್ಲಿ ನಾವು PWD ಅವ್ರನ್ನ ಕರಿತೀವಿ, ನಾವು ಇಲ್ಲಿಂದ ಹೋಗುದಿಲ್ಲ. ಅವರು ಬಂದು ಅವರು ಇಲ್ಲಿ ಬಂದು ನಿಮ್ಮ ಕೈಯಾಗ NOC ಕೊಟ್ಟು ಹೋಗ್ಲಿ, ಸಿಂಪಲ್. ಯಾಕೆ ಕೊಟ್ಟಿಲ್ಲ ಅವ್ರಿನ್ನು? ಅವರು ಮಾಡುದಿಲ್ಲ, ನಿಮ್ಗೂ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಸರ್ ಅದು ರಾಂಗ್ ಅಲ್ಲ? ನಿಮ್ದು ಈಗ ಟೆಂಪರರಿ ರಸ್ತೆನ ಮಾಡ್ಕೊಡ್ತೀರಿ ಅಂತ ಹೇಳಿದ್ರಿ. ಟೆಂಪರರಿ ರಸ್ತೆ ಟೈಮಿಗೆ ನಿಮ್ಮ ವೆಹಿಕಲ್ ಅನ್ನ ಹೆವಿ ವೆಹಿಕಲ್ ಬಂದ್ ಮಾಡಬೇಕು. ಓಡಾಡೋ ಹೆವಿ ವೆಹಿಕಲ್ಸ್ ಕೂಡ ಓಡಾಡೋ ಕೆಪಾಸಿಟಿ ಬಂದ ಮೇಲೆ ವಿಲ್ ಸ್ಟಾರ್ಟ್. एक काम करा, हिंचान किती लोक एका होता पण ह्या रोडानं एक लिस्ट करून टेम्प द्या. त्यांना सगळा पेमेंट ನಾವು ಈಗ ಅಲ್ಲೊಂದು द्या ಸರ್. ಈಗ ಯಾರ ಹತ್ರ ಕೊಡ್ಬೇಕು ಸರ್ ಅದು ಲೆಟರ್ ಅನ್ನ? HR ಡಿಪಾರ್ಟ್ಮೆಂಟ್ ಅದಿಯಾ ಎಲ್ಲರದು ಪಾಪ ಸರ್, ಎಲ್ಲ ಮಾಡ್ತಾರೆ ಮಕ್ಕಳು ಹೋಗೋ ಟೈಮಿಗೆ ಆ ಗಾಡಿ ಬರಬಾರ್ದು. ಸಂಜೆ 6 ಗಂಟೆ ನಂತರ ಆ ಗಾಡಿ ಡ್ಯೂಟಿಯಿಂದ ಬರಬೇಕಾದ್ರೆ ಯಾರು ಬರಬಾರ್ದು, ಈ ಕಡೆ ಡ್ಯೂಟಿಯಿಂದ ಬರಬೇಕಾದ್ರೆ ಬರಬಾರ್ದು. ಆ ಟೈಮನ್ನ ಅದನ್ನು ಅವಾಯ್ಡ್ ಮಾಡಿ, ಆ ಹೆವಿ ವೆಹಿಕಲ್ಸ್ ನ ಅವಾಯ್ಡ್. ಫುಲ್ ಫ್ಲೆಜ್ಡ್ ರೋಡು ಮಳೆಗಾಲ ಆದ ನಂತರನೇ ಮಾಡಲಿ ಬರುತ್ತೆ. ಯಾಕಂದ್ರೆ ಏನು ಮಾಡಿದ್ರು ಇದಿಲ್ಲ. ಟೆಂಪರರಿ ಚೆನ್ನಾಗಿ ಮಾಡಿ. ಪ್ಯಾಚ್ ವರ್ಕ್ ಮಾಡಿದ್ರು ಸರ್, ಮಿನಿಮಮ್ 20 ಟನ್ ಮೇಲ್ಗಡೆ ಹೋಗಬಾರ್ದು. ಇದೆ ಅಂದ್ರೆ ಮತ್ತೆ ಹೋಗ್ತದೆ ಅದು. ನಾವು ಇಂಜಿನಿಯರ್ಸ್ ಇದ್ದಾರೆ, ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ನೀವು ಸಪೋರ್ಟ್ ಇದ್ದಾರೆ. ಹೆವಿ ವೆಹಿಕಲ್ ಹೊತ್ತಲ್ಲ एक मिनिट